ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರ ರಾಜೀನಾಮೆಗೆ ಆಗ್ರಹಿಸಿ ಜಟಾಪಟಿ ಮುಂದುವರೆದಿದೆ. ರಾಜೀನಾಮೆಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ವಿರೋಧ ಪಕ್ಷ ಬಿಜೆಪಿ ಕಾಂಗ್ರೆಸ್ ಸರ್ಕಾರವನ್ನ ಆಗ್ರಹಿಸ್ತಾ ಇದೆ, ಒತ್ತಡ ಹೇರ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ವಾಕ್ ಸಮರಕ್ಕೆ ಕಾರಣವಾಗಿದೆ ಅಬಕಾರಿ ಇಲಾಖೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ. ಅಬಕಾರಿ ಇಲಾಖೆಯಲ್ಲಿನ ಲೂಟಿ ಕೇರಳ ಹಾಗೆ ಅಸ್ಸಾಂ ಚುನಾವಣೆಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಲೂಟಿ ಹಣ ಎಲೆಕ್ಷನ್ಗಳಿಗೆ ಬಳಕೆ ಆಗ್ತಿದೆ ಅಂತ ಹೇಳಿ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಈಶ್ವರಪ್ಪ ವಿರುದ್ಧ ಆರೋಪ ಕೇಳಿಬಂದಾಗ ಹೊಡೆದಾಟಕ್ಕೆ ಬಂದಿದ್ರಿ. ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಈಗ ಯಾಕೆ ಹಿಂದೇಟು ಹಾಕ್ತಿದ್ದೀರಿ ಅಂತ ನೀವು ಬೇಕಾದ್ರೆ ತೆಗೆಸ್ ನೋಡಿ. ನಾನು ಇಲ್ಲ ಇವತ್ತೇ ಕೊಡಬೇಕು ಅಂದ್ರೆ ಇವತ್ತೇ ಕೊಡ್ತೀನಿ ಅಂತ ಹೇಳಿದ್ದೀರ. ಇದು ಅವರ ಮಾತಾಡಿದ ನಂತರ ಇಲ್ಲ ಅಧ್ಯಕ್ಷರೇ ಆಗಲ್ಲ. ಈಗ ನೋಡಿ, ಮಂತ್ರಿ ಹೇಳಿದ್ದಾರೆ, ಯಾರು ನಮ್ಮ ಖರ್ಗೆ ಅವರು, ಪ್ರಕರಣದಲ್ಲಿ ಅಧಿಕಾರಿ ಸಿಕ್ಕಿ ಹಾಕಿಕೊಂಡಿದ್ದಾರೆ, ತನಿಖೆ ನಡೆಯುತ್ತಿದೆ, ಆರೋಪ ಸಾಬೀತಾದರೆ ಮಂತ್ರಿ ಸ್ಥಾನದಲ್ಲಿ ತಿಮ್ಮಾಪುರ ಇರುವುದಿಲ್ಲ, ವಿಧಾನಸಭೆ ಅಧಿವೇಶನ ಬರ್ತಿದೆ, ಅಲ್ಲಿ ಬಿಜೆಪಿಯವರು ದಾಖಲೆ ನೀಡಿ ಚರ್ಚೆ ಮಾಡಲಿ ಅಂತ ಅವ್ರು ಹೇಳೋರು ಓಪನ್ ಆಗಿ. ಚರ್ಚೆ ಮಾಡಲಿ ಅಂತ ಕೊಡಿ ಚರ್ಚೆಗೆ. ಸರ್ಕಾರನೇ ರೆಡಿ, ಮಾಡಿ ಬಿಡಿ. ನಿಲುವಳಿ ಸೂಚನೆ ತಂದಿರೋದು ನಾವು, ನಿಲುವಳಿ ಸೂಚನೆ ತಂದಿರೋದು ನಾವು. ಈ ಸರ್ಕಾರ ಅಂದ್ರೆ ಈಗ ಕೇರಳ ತಮಿಳುನಾಡು ಚುನಾವಣೆ ನಡೀತಿರ್ಬೇಕಾದ್ರೆ ಇಲ್ಲಿ ಹಗರಣಗಳನ್ನು ಮಾಡಿ ದುಡ್ಡು ಮಾಡೋ ಸರ್ಕಾರ ಇದು. ಇದಕ್ಕೆ ನೀವು ನೀವು ಬೇಕಾದ್ರೆ ತೆಗೆಸ್ ನೋಡಿ. ನಾನು ಇಲ್ಲ ಇವತ್ತೇ ಕೊಡಬೇಕು ಅಂದ್ರೆ ಇವತ್ತೇ ಕೊಡ್ತೀನಿ ಅಂತ ಹೇಳಿದ್ದೀರ. ಇದು ಅವರ ಮಾತಾಡಿದ ನಂತರ ಇಲ್ಲ ಅಧ್ಯಕ್ಷರೇ ಆಗಲ್ಲ. ಈಗ ನೋಡಿ, ಮಂತ್ರಿ ಹೇಳಿದ್ದಾರೆ, ಯಾರು ನಮ್ಮ ಖರ್ಗೆ ಅವರು, ಪ್ರಕರಣದಲ್ಲಿ ಅಧಿಕಾರಿ ಸಿಕ್ಕಿ ಹಾಕಿಕೊಂಡಿದ್ದಾರೆ, ತನಿಖೆ ನಡೆಯುತ್ತಿದೆ, ಆರೋಪ ಸಾಬೀತಾದರೆ ಮಂತ್ರಿ ಸ್ಥಾನದಲ್ಲಿ ತಿಮ್ಮಾಪುರ ಇರುವುದಿಲ್ಲ, ವಿಧಾನಸಭೆ ಅಧಿವೇಶನ ಬರ್ತಿದೆ, ಅಲ್ಲಿ ಬಿಜೆಪಿಯವರು ದಾಖಲೆ ನೀಡಿ ಚರ್ಚೆ ಮಾಡಲಿ ಅಂತ ಅವ್ರು ಹೇಳೋರು ಓಪನ್ ಆಗಿ. ಚರ್ಚೆ ಮಾಡಲಿ ಅಂತ ಕೊಡಿ ಚರ್ಚೆಗೆ. ಸರ್ಕಾರನೇ ರೆಡಿ, ಮಾಡಿ ಬಿಡಿ. ನಿಲುವಳಿ ಸೂಚನೆ ತಂದಿರೋದು ನಾವು, ನಿಲುವಳಿ ಸೂಚನೆ ತಂದಿರೋದು ನಾವು. ಈ ಸರ್ಕಾರ ಅಂದ್ರೆ ಈಗ ಕೇರಳ ತಮಿಳುನಾಡು ಚುನಾವಣೆ ನಡೀತಿರ್ಬೇಕಾದ್ರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರ ರಾಜೀನಾಮೆಗೆ ಆಗ್ರಹಿಸಿ ಜಟಾಪಟಿ ಮುಂದುವರೆದಿದೆ. ರಾಜೀನಾಮೆಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ವಿರೋಧ ಪಕ್ಷ ಬಿಜೆಪಿ ಕಾಂಗ್ರೆಸ್ ಸರ್ಕಾರವನ್ನ ಆಗ್ರಹಿಸ್ತಾ ಇದೆ, ಒತ್ತಡ ಹೇರ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ವಾಕ್ ಸಮರಕ್ಕೆ ಕಾರಣವಾಗಿದೆ ಅಬಕಾರಿ ಇಲಾಖೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ. ಅಬಕಾರಿ ಇಲಾಖೆಯಲ್ಲಿನ ಲೂಟಿ ಕೇರಳ ಹಾಗೆ ಅಸ್ಸಾಂ ಚುನಾವಣೆಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಲೂಟಿ ಹಣ ಎಲೆಕ್ಷನ್ಗಳಿಗೆ ಬಳಕೆ ಆಗ್ತಿದೆ ಅಂತ ಹೇಳಿ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಈಶ್ವರಪ್ಪ ವಿರುದ್ಧ ಆರೋಪ ಕೇಳಿಬಂದಾಗ ಹೊಡೆದಾಟಕ್ಕೆ ಬಂದಿದ್ರಿ. ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಈಗ ಯಾಕೆ ಹಿಂದೇಟು ಹಾಕ್ತಿದ್ದೀರಿ ಅಂತ ನೀವು ಬೇಕಾದ್ರೆ ತೆಗೆಸ್ ನೋಡಿ. ನಾನು ಇಲ್ಲ ಇವತ್ತೇ ಕೊಡಬೇಕು ಅಂದ್ರೆ ಇವತ್ತೇ ಕೊಡ್ತೀನಿ ಅಂತ ಹೇಳಿದ್ದೀರ. ಇದು ಅವರ ಮಾತಾಡಿದ ನಂತರ ಇಲ್ಲ ಅಧ್ಯಕ್ಷರೇ ಆಗಲ್ಲ. ಈಗ ನೋಡಿ, ಮಂತ್ರಿ ಹೇಳಿದ್ದಾರೆ, ಯಾರು ನಮ್ಮ ಖರ್ಗೆ ಅವರು, ಪ್ರಕರಣದಲ್ಲಿ ಅಧಿಕಾರಿ ಸಿಕ್ಕಿ ಹಾಕಿಕೊಂಡಿದ್ದಾರೆ, ತನಿಖೆ ನಡೆಯುತ್ತಿದೆ, ಆರೋಪ ಸಾಬೀತಾದರೆ ಮಂತ್ರಿ ಸ್ಥಾನದಲ್ಲಿ ತಿಮ್ಮಾಪುರ ಇರುವುದಿಲ್ಲ, ವಿಧಾನಸಭೆ ಅಧಿವೇಶನ ಬರ್ತಿದೆ, ಅಲ್ಲಿ ಬಿಜೆಪಿಯವರು ದಾಖಲೆ ನೀಡಿ ಚರ್ಚೆ ಮಾಡಲಿ ಅಂತ ಅವ್ರು ಹೇಳೋರು ಓಪನ್ ಆಗಿ. ಚರ್ಚೆ ಮಾಡಲಿ ಅಂತ ಕೊಡಿ ಚರ್ಚೆಗೆ. ಸರ್ಕಾರನೇ ರೆಡಿ, ಮಾಡಿ ಬಿಡಿ. ನಿಲುವಳಿ ಸೂಚನೆ ತಂದಿರೋದು ನಾವು, ನಿಲುವಳಿ ಸೂಚನೆ ತಂದಿರೋದು ನಾವು. ಈ ಸರ್ಕಾರ
ಅಂದ್ರೆ ಈಗ ಕೇರಳ ತಮಿಳುನಾಡು ಚುನಾವಣೆ ನಡೀತಿರ್ಬೇಕಾದ್ರೆ ಇಲ್ಲಿ ಹಗರಣಗಳನ್ನು ಮಾಡಿ ದುಡ್ಡು ಮಾಡೋ ಸರ್ಕಾರ ಇದು. ಇದಕ್ಕೆ ಮುಚ್ಚಾಕಬೇಕು. ಅಧ್ಯಕ್ಷ, this is not the way. Sir, this is not the way. ನೀವು ಕೇರಳ ಚುನಾವಣೆ ಈಗ ಬಗ್ಗೆ ನೀವು ಬೇಕಾದ್ರೆ ತೆಗೆಸಿ ನೋಡಿ. ನಾನು ಇಲ್ಲ ಇವತ್ತೇ ಕೊಡಬೇಕು ಅಂದ್ರೆ ಇವತ್ತೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಇವತ್ತು ಅವರ ಮಾತಾಡಿದ ನಂತರ ಇಲ್ಲ ಅಧ್ಯಕ್ಷರೇ ಆಗಲ್ಲ. ಈಗ ನೋಡಿ ಮಂತ್ರಿ ಹೇಳಿದ್ದಾರೆ, ಯಾರು ನಮ್ಮ ಖರ್ಗೆ ಅವರು, ಪ್ರಕರಣದಲ್ಲಿ ಅಧಿಕಾರಿ ಸಿಕ್ಕಿ ಹಾಕಿಕೊಂಡಿದ್ದಾರೆ, ತನಿಖೆ ನಡೆಯುತ್ತಿದೆ, ಆರೋಪ ಸಾಬೀತಾದರೆ ಮಂತ್ರಿ ಸ್ಥಾನದಲ್ಲಿ ತಿಮ್ಮಾಪುರ ಇರುವುದಿಲ್ಲ, ವಿಧಾನಸಭೆ ಅಧಿವೇಶನ ಬರ್ತಿದೆ, ಅಲ್ಲಿ ಬಿಜೆಪಿಯವರು ದಾಖಲೆ ನೀಡಿ ಚರ್ಚೆ ಮಾಡಲಿ ಅಂತ ಅವ್ರು ಹೇಳೋರು ಓಪನ್ ಆಗಿ. ಚರ್ಚೆ ಮಾಡಲಿ ಅಂತ ಕೊಡಿ ಚರ್ಚೆಗೆ. ಇವತ್ತು ಬೆಳಿಗ್ಗೆ ಸರ್ಕಾರನೇ ರೆಡಿ ಮಾಡಬಿಡಿ. ನಿಲುವಳಿ ಸೂಚನೆ ತಂದಿರೋದು ನಾವು. ಈ ಸರ್ಕಾರ ಅಂದ್ರೆ ಈಗ ಕೇರಳ ತಮಿಳುನಾಡು ಚುನಾವಣೆ ನಡೀತಿರ್ಬೇಕಾದ್ರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಅವರ ರಾಜೀನಾಮೆಗೆ ಆಗ್ರಹಿಸಿ ಜಟಾಪಟಿ ಮುಂದುವರೆದಿದೆ. ರಾಜೀನಾಮೆಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ವಿರೋಧ ಪಕ್ಷ ಬಿಜೆಪಿ ಕಾಂಗ್ರೆಸ್ ಸರ್ಕಾರವನ್ನ ಆಗ್ರಹಿಸ್ತಾ ಇದೆ, ಒತ್ತಡ ಹೇರ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ವಾಕ್ ಸಮರಕ್ಕೆ ಕಾರಣವಾಗಿದೆ ಅಬಕಾರಿ ಇಲಾಖೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ. ಅಬಕಾರಿ ಇಲಾಖೆಯಲ್ಲಿನ ಲೂಟಿ ಕೇರಳ ಹಾಗೆ ಅಸ್ಸಾಂ ಚುನಾವಣೆಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಲೂಟಿ ಹಣ ಎಲೆಕ್ಷನ್ಗಳಿಗೆ ಬಳಕೆ ಆಗ್ತಿದೆ ಅಂತ ಹೇಳಿ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಈಶ್ವರಪ್ಪ ವಿರುದ್ಧ ಆರೋಪ ಕೇಳಿಬಂದಾಗ ಹೊಡೆದಾಟಕ್ಕೆ ಬಂದಿದ್ರಿ. ಆರ್ಬಿ ತಿಮ್ಮಾಪುರ ರಾಜೀನಾಮೆಗೆ ಈಗ ಯಾಕೆ ಹಿಂದೇಟ್ ಹಾಕ್ತಿದ್ದೀರಿ ಅಂತ. ನೀವು ಬೇಕಾದ್ರೆ ತೆಗೆಸಿ ನೋಡಿ. ನಾನು ಇಲ್ಲ ಇವತ್ತೇ ಕೊಡಬೇಕು ಅಂದ್ರೆ ಇವತ್ತೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಅವರ ಮಾತಾಡಿದ ನಂತರ ಇಲ್ಲ ಅಧ್ಯಕ್ಷರೇ ಆಗಲ್ಲ. ಈಗ ನೋಡಿ ಮಂತ್ರಿ ಹೇಳಿದ್ದಾರೆ, ಯಾರು ನಮ್ಮ ಖರ್ಗೆ ಅವರು, ಪ್ರಕರಣದಲ್ಲಿ ಅಧಿಕಾರಿ ಸಿಕ್ಕಿ ಹಾಕಿಕೊಂಡಿದ್ದಾರೆ, ತನಿಖೆ ನಡೆಯುತ್ತಿದೆ, ಆರೋಪ ಸಾಬೀತಾದರೆ ಮಂತ್ರಿ ಸ್ಥಾನದಲ್ಲಿ ತಿಮ್ಮಾಪುರ ಇರುವುದಿಲ್ಲ, ವಿಧಾನಸಭೆ ಅಧಿವೇಶನ ಬರ್ತಿದೆ, ಅಲ್ಲಿ ಬಿಜೆಪಿಯವರು ದಾಖಲೆ ನೀಡಿ ಚರ್ಚೆ ಮಾಡಲಿ ಅಂತ ಅವ್ರು ಹೇಳೋರು ಓಪನ್ ಆಗಿ. ಚರ್ಚೆ ಮಾಡಲಿ ಅಂತ ಕೊಡಿ ಚರ್ಚೆಗೆ. ಇವತ್ತು ಬೆಳಿಗ್ಗೆ ಸರ್ಕಾರನೇ ರೆಡಿ ಮಾಡಬಿಡಿ. ನಿಲುವಳಿ ಸೂಚನೆ ತಂದಿರೋದು ನಾವು. ಈ ಸರ್ಕಾರ ಅಂದ್ರೆ ಈಗ ಕೇರಳ ತಮಿಳುನಾಡು ಚುನಾವಣೆ ನಡೀತಿರ್ಬೇಕಾದ್ರೆ ಇಲ್ಲಿ ಹಗರಣಗಳನ್ನು ಮಾಡಿ ದುಡ್ಡು ಮಾಡೋ ಸರ್ಕಾರ ಇದು. ಇದಕ್ಕೆ ಮುಚ್ಚಾಕಬೇಕು. ಅಧ್ಯಕ್ಷ, this is not the way. Sir, this is not the way. ನೀವು ಕೇರಳ ಚುನಾವಣೆ ಈಗ ಬಗ್ಗೆ ನೀವು ಬೇಕಾದ್ರೆ ತೆಗೆಸಿ ನೋಡಿ. ನಾನು ಇಲ್ಲ ಇವತ್ತೇ ಕೊಡಬೇಕು ಅಂದ್ರೆ ಇವತ್ತೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಅವರ ಮಾತಾಡಿದ ನಂತರ ಇಲ್ಲ ಅಧ್ಯಕ್ಷರೇ ಆಗಲ್ಲ. ಈಗ ನೋಡಿ ಮಂತ್ರಿ ಹೇಳಿದ್ದಾರೆ, ಯಾರು ನಮ್ಮ ಖರ್ಗೆ ಅವರು,
ಪ್ರಕರಣದಲ್ಲಿ ಅಧಿಕಾರಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ತನಿಖೆ ನಡೆಯುತ್ತಿದೆ. ಆರೋಪ ಸಾಬೀತಾದರೆ ಮಂತ್ರಿ ಸ್ಥಾನದಲ್ಲಿ ತಿಮ್ಮಾಪುರ ಇರುವುದಿಲ್ಲ. ವಿಧಾನಸಭೆ ಅಧಿವೇಶನ ಬರ್ತಿದೆ, ಅಲ್ಲಿ ಬಿಜೆಪಿಯವರು ದಾಖಲೆ ನೀಡಿ ಚರ್ಚೆ ಮಾಡಲಿ ಅಂತ ಅವ್ರು ಹೇಳೋರು ಓಪನ್ ಆಗಿ ಚರ್ಚೆ ಮಾಡಲಿ ಅಂತ. ಕೊಡಿ ಚರ್ಚೆಗೆ. ಇವತ್ತು ಬೆಳಿಗ್ಗೆ ನೀವು ಸರ್ಕಾರನೇ ರೆಡಿ ಬಿಡಿ. ನಿಲುವಳಿ ಸೂಚನೆ ತಂದಿರೋದು ನಾವು. ನಿಲುವಳಿ ಸೂಚನೆ ತಂದಿರೋದು ನಾವು. ಈ ಸರ್ಕಾರ ಅಂದ್ರೆ ಈಗ ಕೇರಳ ತಮಿಳುನಾಡು ಚುನಾವಣೆ ನಡೀತಿರ್ಬೇಕಾದ್ರೆ